ಡೈಲಾಗು ನನಗೆ ರೋಹಿತ್ ಪದಕಿ ಅವರು ಲೈನ್ಸ್ ಇಷ್ಟ. ಅಂದರೆ ಅವ್ರು ಮಾಡೋ ಕತೆ, ಇದರಲ್ಲಿ ಯುವ ಅವ್ರ ಪಾತ್ರ ನನಗೆ ತುಂಬ ಇಷ್ಟ ಆಗಿತ್ತು. ಅದ್ರ ಜೊತೆಗೆ ಬ್ಲೆಂಡ್ ಮಾಡಿದ್ದು, ಆ ಕಥೆನ ಅಂಡರ್ವರ್ಲ್ಡ್ ಟಚ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಅದು ರೋಹಿತ್ ಪದಕಿ ಅವರ ನಿರ್ದೇಶನ. ಮತ್ತು ನಾನು ಯಾವಾಗಲೂ ಹೇಳೋದು, ನಮಗೆ ಮೊದಲನೇ ಇನ್ವಿಟೇಷನ್ ಚರಣ್ ರಾಜ್ ಕೊಟ್ಬಿಡ್ತಾರೆ. ಅಂದರೆ ನಾವು ಟಗರೂಲ್ ನೋಡಿದ್ವಿ, ಸಲಗಾಲ್ ನೋಡಿದ್ವಿ, ಭೀಮಾಲ್ ನೋಡಿದ್ವಿ. ಫಸ್ಟ್ ಇನ್ವಿಟೇಷನ್ನು ಚರಣ್ ರಾಜ್ ಅವ್ರು ಕೊಟ್ಬಿಡ್ತಾರೆ. ಸೊ ನಮ್ಗೆ ಈಸಿ ಆಗುತ್ತೆ ಕೆಲಸ. ಸೊ ಅವ್ರು ಕೊಟ್ಟಮೇಲೆ ಈಗ ಬ್ಯಾಂಗಲ್ ಬಂಗಾರಿ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಸೊ ಜನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದ್ರ ಜೊತೆಗೆ ನಮ್ಮ ಸತ್ಯ ಹೆಗಡೆ ಅವರು ಕ್ಯಾಮ್ರಾ ವರ್ಕು, ದೀಪು ಎಸ್ ಕುಮಾರ್ ಅವರ ಎಡಿಟಿಂಗು, ಮತ್ತು ಸಂಜನಾ ಆ್ಯಕ್ಟಿಂಗು, ಅಣ್ಣಂದು, ಮತ್ತು ಡ್ಯಾಡಿ ಕ್ಯಾರೆಕ್ಟರ್, ಪೂರ್ಣ ಅವರಂತೂ ಪೂರ್ಣವಾಗಿ ನಟಿಸಿದ್ದಾರೆ. ಅವರು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಗೊಂದು ಒಳ್ಳೆ ಪಾತ್ರ ಬೀಳಬೇಕು ಅಂತ. ಇದು ನಮ್ದು ಇದು ಬಂದಿತ್ತು ಸರ್, ನೀವು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿ ಡೇರ್ ಡೆವಿಲ್ ಮುಸ್ತಫಾಲೇ ಹೇಳಿದ್ದೆ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಂತೂ ನನಗೆ ಸತ್ಯ ಸಿನಿಮಾದಲ್ಲಿ ಮನೋಜ್ ಬಾಜ್ಪೇಯಿ ಮತ್ತು JD ಚಕ್ರವರ್ತಿ ಅವರ ಕಾಂಬೋ ಥರ ಇತ್ತು. ಸೊ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಲೈನ್ಸ್ ಹೇಳಿದ್ರು ಅದಕ್ಕೊಂದು ಅರ್ಥ ಇರೋ ಥರನೇ ಬರೆದಿದ್ದೀವಿ. ಯಾಕಂದರೆ ಈಚೆ ನೋಡೋ ಆಡಿಯನ್ಸ್ಗೆ ಅದು ಟಚ್ ಆಗಬೇಕು. ಈಗ ಒಂದು ಡೈಲಾಗ್ ಇದೆ, ಅನ್ನಕ್ಕೆ ಎಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಬೆಲೆ ಇದೆ ಅನ್ನೋದು. ಅದು ಮತ್ತು ಎಲ್ಲ ಡೈಲಾಗ್ಸು ಸಿಚುವೇಶನ್ ಕರೆಕ್ಟಾಗಿ ಬಂದಿದೆ, ಯಾವುದು ಎಕ್ಸಾಜರೇಟ್ ಬಂದಿಲ್ಲ. ಅದ್ರಲ್ಲಿ ತುಂಬ ಇವರು ನಮ್ಗೆ ಸಲಗಾಲು ಹೀರೋ ಬೈದಿದ್ರು. ಸೊ ಇದರಲ್ಲೂ ನಾನು ಯಾವಾಗಲೂ ರೇಗಿಸ್ತಿರ್ತೀನಿ ಸಂಜನಾನ. ಸೊ ಅದೊಂದು ಅಂದರೆ ಏರಿಯಾ ಹುಡುಗಿ ಪಾತ್ರ ಮಾಡಿರೋದು ಅದು ತುಂಬ ಚೆನ್ನಾಗಿದೆ. ಮತ್ತು ಯುವ ಅವ್ರದ್ದು ಆ್ಯಕ್ಟಿಂಗ್ ಬಗ್ಗೆ ಹೇಳಲೇಬೇಕು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 2 ಶೇಡ್ ಇರೋವಂಥ ಪಾತ್ರ, ಹಳ್ಳಿಗನಾಗಿ ಅಂದರೆ ನಮ್ಮ ಒಳಗಡೆ ಒಬ್ಬ ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅನ್ನೋದನ್ನ ಪೋರ್ಟ್ರೇಟ್ ಮಾಡೋದು ಒಬ್ಬ ಹೊಸ ಹೀರೋಗೆ ತುಂಬ ಕಷ್ಟ. ಬಟ್ 2ನೇ ಸಿನಿಮಾದಲ್ಲಿ ಯುವ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಡ್ಯಾನ್ಸು, ಫೈಟು, ಎಂಟರ್ಟೈನ್ಮೆಂಟು, ಕಾಮಿಡಿ ಎಲ್ಲ ಪ್ಯಾಕೇಜ್ ಇರೋವಂಥದ್ದು ಎಕ್ಕ ಸಿನಿಮಾ. ಸೊ ನಿಮ್ಗಳೆಲ್ಲರೂ ಸಪೋರ್ಟಿಂದ ಸಿನಿಮಾ ಚೆನ್ನಾಗಿ ಸರ್, ಈ ಎನರ್ಜಿ ಬೇಕಿತ್ತು ನಮಗೆ, ಆ ಕಿಕ್ ಸಿಕ್ಕಿದೆ ಅಂತ. ಈ ಎನರ್ಜಿ ಬೇಕಿತ್ತು ನಮ್ಮ ಇಡೀ ಇಂಡಸ್ಟ್ರಿಗೆ, ನಮ್ಗಳಿಗೆ ಎಲ್ರಿಗೂ ಬೇಕಿತ್ತು. ಮತ್ತೆ ಒಂದು ಮೋಟಿವೇಶನ್ ಬೇಕು ಹೊರಗಡೆ ಬಂದು ಕೆಲಸ ಮಾಡೋದಕ್ಕೆ. ಅದು ಸಿಕ್ಕಿದೆ ಅಂತ ಅನ್ಕೋತೀನಿ. ಹೀಗೆ ಇನ್ನೊಂದು ವಾರ ಮುಂದುವರೆದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ನಮ್ಮೆಲ್ಲ ನಟರಿಗೆಲ್ಲ ಕ್ರೆಡಿಟ್ ಹೋಗಬೇಕು. ಮಾಸ್ತಿ ಸರ್ ಎಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಈ ಫಿಲಮ್ಗೆ. ಇಟ್ಸ್ ಎ ಟೆಕ್ನಿಷಿಯನ್ಸ್ ಫಿಲಮ್, ಆರ್ಟಿಸ್ಟ್ ಫಿಲಮ್. ನೀವೇ ನೋಡಿದ್ದೀರಾ. ಸೊ ಒಳ್ಳೆ ಸಿನಿಮಾ ಅಂತ ಅನ್ಸಿದ್ರೆ ಗೆದ್ದಿಸ್ತಾರೆ ಅಂತ.